ತಾನೇ ಮನೆಗೆ ಬಂದ್ವಿ. ಬಿಸಿ ಇದೆ ಒಡಪ್ ನೋಡಿ ನನ್ನ ಹಿಂದಿ ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗು ಸಿಟಿಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಾನು ಬ್ಲೌಸು ಸ್ಟಿಚಿಂಗ್ ಕೊಟ್ಟಿದ್ದೆನಲ್ಲ, ಅದು ಇಸ್ಕೋಬೇಕಿತ್ತು. ಮತ್ತು ಒಂದು ಡ್ರೆಸ್ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಬೆಳಿಗ್ಗೆನೇ ತಿಂಡಿ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಇವತ್ತು ಮತ್ತು ನಾಳೆ ನಮ್ಮೂರಲ್ಲಿ ಹಬ್ಬ. ಸೊ ಸಿಟಿಯೆಲ್ಲ ತಿರುಗಾಡಿ ಕಾಲು ನೋವು ಬರ್ತಾಯಿತ್ತು. ನೋಡಿ ನನ್ನ ಮೆಹಂದಿ ಇತ್ತು, ನಾನೇ ಹಾಕೊಂಡಿದ್ದೆ. ಸಿಂಪಲ್ ನಾನು ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ, ಸ್ವಲ್ಪ. ಇವಾಗ ಏನಪ್ಪ ವಡಪಾವ್ ತಿನ್ನಕ್ಕೆ ಬಂದೆ. ಏನು ತಿನ್ನಬೇಕು ಅನ್ನಿಸ್ತಿಲ್ಲ ನನಗೆ, ಆದರೆ ಹೊಟ್ಟೆ ಒಂದು ಸ್ವಲ್ಪ ಯಾಕೋ ಹಸಿತೈತೆ. ವಡಪಾವ್ ಅಥವಾ ಸಮೋಸ ಏನಾದರೂ ತಿನ್ಕೊಂಡು ಹೋಗೋದಾ ಅಂದ್ಕೊಂಡು ಬಂದೆ. ಇನ್ನೋರು ಬ್ಲೌಸು ಸ್ಟಿಚ್ಚೇ ಮಾಡಿಲ್ಲ ಗೊತ್ತಾ. ಟೈಮ್ ಮಧ್ಯಾಹ್ನ ಆಯಿತು, ಇನ್ನು 1 ಗಂಟೆ 1:15 ಅನಿಸುತ್ತೆ, ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ಅದು ನಂಗೆ ಬೇರೆ ಸಿಕ್ಕಾಪಟ್ಟೆ ತಲೆನೋಯ್ದೈತೆ. ಅವರು ಹಂಗೆ ಮಾಡಿಬಿಟ್ರೆ ಇನ್ನೊಂದು ½ ಅನ್ ಅವರ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲಿ ವರ್ಕ್ ಏನು ಮಾಡೋದು ಕುತ್ಕೊಂಡು ನಾನು ಒಂದು ಕಡೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಮತ್ತು ಇನ್ನೂ ಎಕ್ಸ್ಚೇಂಜ್ಗೆ ಹೋಗಬೇಕು. ಅದು 1 ಗಂಟೆ ಮೇಲೆ ಟೈಮ್ ಆಯಿತು. ಒಟ್ಟಿಗೆ ಎರಡೂ ಅಲ್ಲೇ ಬ್ಲೌಸ್ ಸ್ಟಿಚಿಗೆ ಇಸ್ಕೊಂಡು ಅಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಬರೋದಾ ಅಂತ. ಬಿಸಿ ಇದೆ ವಡಪಾವ್. ಇಷ್ಟನೋ ನಿನ್ನೆಯಿಂದ ಯಾಕೋ ಅನ್ನಿಸ್ತಿತ್ತು ವಡಪಾವ್ ತಿನ್ನಬೇಕು ಅಂತ. ಹೆಂಗೂ ಬಂದಿದ್ದಲ್ಲ, ಇಲ್ಲೇ ಸ್ವಲ್ಪ ತಿನ್ಕೋಬೋದಾ ಅಂದ್ಬಿಟ್ಟು ಬಂದೆ. ವಡಪಾವ್ ಮತ್ತು ಸಮೋಸ ನೋಡೋದ ಟೇಸ್ಟ್ ಹೆಂಗಿದೆ. ಮನೆಗೆ ಬಂದೆ. ಸಿಟಿಲೆಲ್ಲ ಕೆಲಸ ಮುಗಿಸ್ಕೊಂಡು, ಆದರೆ ಬ್ಲೌಸೇ ಕೊಡಲಿಲ್ಲ ಅವರು. ನಾಳೆ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಎಷ್ಟು ಸಲ ಹೇಳಿದ್ದೀನಿ, ಇಲ್ಲ ನನಗೆ ಬೇಕು ಏನಪ್ಪ ಮಂಗಳವಾರನೇ ಬೇಕು ಮಧ್ಯಾಹ್ನ ಕೊಡಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನೊಂದು ಸಲ ಅವರು ಕೊಡಲೇಬಾರ್ದು ಅನಿಸ್ಬಿಡ್ತು ನನಗಂತೂ. ಈ ಸಲ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು, ಅಷ್ಟೇ ಕೋಪನೂ ಬಂತು. ಬೆಳಿಗ್ಗೆ 7 ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿಟ್ಟಿರಿ, ಬಂದು ಇಸ್ಕೊತೀನಿ ಅಂತ ಹೇಳಿದೆ. ಮತ್ತು ಬಟ್ಟೆನೂ ಎಕ್ಸ್ಚೇಂಜ್ ಬಂದೆ. ನಂದು ಎಲ್ಲ ಕೆಲಸ ಮುಗಿಸ್ಕೊಬಂದೆ. ಈಗ ಸ್ನಾನ ಮಾಡಿಬಿಟ್ಟು ರೆಡಿ ಆಗಬೇಕು. ಮತ್ತು ನಾಳೆ ಅಡುಗೆಗೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇವತ್ತೇ ನಮ್ಮಮ್ಮ ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ. ಸಂಜೆ ಅಷ್ಟರಲ್ಲಿ ದೇವ್ರ ಪೂಜೆಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಶಾವಿಗೆ ಮತ್ತು ಕಾಯಲ್ಲ ಅದೆಲ್ಲ ಮಾಡಬೇಕು. ಇವಾಗ ಮನೆಗೆ ಬಂದು ಅದನ್ನ ತೋರ್ಸೋಕ್ಕಾಗಲ್ಲ, ಎಲ್ಲ ಹುಚ್ಚಿ ಥರ ಆಗ್ಬಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿದೆ. ಇವಾಗ ಸ್ನಾನ ಎಲ್ಲ ಮಾಡಾಯಿತು. ಇವಾಗ ಕಾಯಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಮಾಡಬೇಕು, ಆದರೆ ಸಾಂಗ್ ಬೇರೆ ಹಾಕ್ಬಿಟ್ಟಿದೆ ಗೊತ್ತಾ, ಅದರಿಂದ ಕಾಯ್ದೇವಿ. ನಿಮ್ದು ಪ್ಯಾಂಟ್ ಯಾವುದು ಫಾರ್ಮಲ್ ತಾನೆ? ಫಾರ್ಮಲ್ 34 ಅಲ್ಲ. ಹಾಯ್, ಇವಾಗ ತಾನೇ ಸರ್ಕಲ್ಗೆ ಹೋಗಿ ಬಂದ್ವಿ. ನಮ್ಮ ಅಪ್ಪ ಒಬ್ಬರು ಬಟ್ಟೆ ತೊಗೊಂಡಿರಲಿಲ್ಲ, ಅವ್ರು ತೊಗೊಂಡ್ರು. ಮತ್ತು ಅವ್ರ ಸ್ಲಿಪ್ಪರ್ ಮತ್ತು ಏನೇನೋ ತೊಗೊಂಡ್ರು. ನಮ್ಮ ಅಮ್ಮನಿಗೆ ಇದ್ವು ಏನಪ್ಪ ಬಳೆ ಬೇಕಾಗಿತ್ತು, ಬ್ಲ್ಯಾಕ್ ಕಲರ್ದು, ಅವಾಗ ತೊಗೊಬಂದೆ. ನಾನು ಗ್ರೀನ್ ಕಲರ್ ಬಳೆ ಬೇಕಾಗಿತ್ತು ನನಗೆ, ಆದರೆ ನನಗೆ ಸಿಗಲಿಲ್ಲ ಸೈಜು. ದೊಡ್ಡದೈತೆ, ಸ್ವಲ್ಪ ದೊಡ್ಡದಾದ್ರೆ ಏನು ತೊಗೊಳೈತಲ್ಲ, ಅದೇನು ಅಷ್ಟು ದೊಡ್ಡ ನನಗೆ ಹಾಕೊಳ್ಳೋಕೆ ಇಷ್ಟ ಆಗಲಿ. ಅದಕ್ಕೆ ಬಂದೆ. ಇನ್ನೊಂದ್ಸಲ ಸರ್ಕಲಲ್ಲಿ ಬೇರೆ ಕಡೆ ಶಾಪಲ್ಲಿ ತೊಗೊಳೋದ ಅಂತ. ಇವಾಗ ಆಲ್ರೆಡಿ ಶಾವಿಗೆ ನಮ್ಮಪ್ಪ ಗುರುತ್ತಾ ಇದ್ದಾರೆ. ಇನ್ನು ಇದು ಗೊಜ್ಜು ಆಗ್ತಾಯಿದೆ.
ಇನ್ನು ಕಾಯಲಾಯಿತು. ಇವತ್ತಪ್ಪ ಎಷ್ಟು ಬೇಗ ದಿನ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ನನ್ನ ತಮ್ಮನ ಅವನು ಬೇಗನೆ ಬಂದ, ಸ್ನಾನ ಮಾಡ್ಕೊಂಡೆ. ಉರಿ ಕಡಿಮೆ ಅಂತ ಇರಬೇಕಂತೆ. ನಮ್ಮಮ್ಮ ಮತ್ತು ಅಪ್ಪ ಇಬ್ಬರು ಸೇರ್ಕೊಂಡು ಶಾವಿಗೆ ಹೊತ್ತಿದ್ದವ್ರೆ. ನನಗೆ ಇವತ್ತು ಫ್ರೀ, ಯಾವಾಗಲೂ ನಾನು ಹತ್ತುತ್ತಾ ಇದೆ, ಯಾಕಂದ್ರೆ ಸ್ವಲ್ಪ ನನಗೂ ಫ್ರೀ ಮಾಡಿಕೊಡ್ತಿದ್ದಾರೆ. ನಮ್ಮ ಅಜ್ಜಿ ಕಾಫಿ ಬೇಕಂತೆ, ಕಾಫಿಗೆ ಇಡಬೇಕು. ಮತ್ತು ಸಂಜೆ ಪೂಜೆಗೆ ಹೋಗ್ಬೇಕು. ಎಷ್ಟೊಂದು ಇವತ್ತೊಂದು ಖುಷಿ ಥರ ಚೆನ್ನಾಗಿದೆ. ನಿಮ್ಮೂರಲ್ಲಿ ಹಬ್ಬ ಬಂದರೆ ಈಗೇನ ಅಂತ ಹೇಳಿ. ಇನ್ನು ನೆಂಟರೆಲ್ಲ ಇವತ್ತು ಬರ್ತಾರೆ. 6 ಗಂಟೆಗೆ ನಮ್ಮ ಅಪ್ಪ ನಿಮ್ಗೆ ಆಟೋದಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕಂತೆ, ಕರ್ಕೊಂಡು ಬರ್ತಾರೆ. ಏನು ಮಾಡೋದು ಇವತ್ತಾಗಿ ಒಬ್ಬೊಬ್ಬರು. ಮತ್ತು ಏನಾಯ್ತು ಗೊತ್ತಾ, ಚೇರು ಮತ್ತು ಇದು ಟೇಬಲ್ ಎಲ್ಲ ತಂದ್ರ, ಆದರೆ ಪೆಂಡಲ್ ಹಾಕೋಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ. ಇವತ್ತೇ ಇಷ್ಟು ಮಳೆ ಇದ್ದಂತೆ ಇರೋದು. ಯಾಕಂದರೆ ನಾನು ಇವತ್ತು ದೇವರಿಗೆ ಸೀರೆ ಎಲ್ಲ ತರಿಸ್ದೆ. ಯಾಕೋ ಗೊತ್ತಿಲ್ಲ, ಕೊಡಬೇಕು ಅಂತ ಅನ್ನಿಸ್ತು. ಸೀರೆ ತರಿಸ್ದೆ. ನನ್ನ ತಮ್ಮ ಅವನೇ ಹೂವಿನ ಹಾರ ತಗೊಬಂದ. ಪೂಜೆಗೆ ಹೋಗ್ಬೇಕು. ಇನ್ನೂ ನಾನು ರೆಡಿ ಆಗಬೇಕು. ಹಿಂಗೆ ಚುಚಿ ಥರ ಸ್ನಾನ ಮಾಡಾಯಿತು. ಇನ್ನೂ ರೆಡಿ ಆಗಬೇಕು, ರೆಡಿ ಆಗಿಲ್ಲ. ಒಂದು ಬ್ಲೌಸೇ ಕೊಟ್ಟಿಲ್ಲ ಗೊತ್ತಾ. ಎಷ್ಟು ಬೇಜಾರಾಗ್ತೈತೆ ಅಂದರೆ ನನಗಂತೂ ಅವ್ರ ಹತ್ರ ಯಾಕಾದರೂ ಕೊಟ್ಟು ಅಂತ ಅನಿಸ್ಬಿಡ್ತು ಇವಾಗ. ಇವತ್ತಿನೇನು ಸ್ಪೆಷಲ್ ಗೊತ್ತಾ, ಸಿವುಟ ಅಂದರೆ ಏನು ಮಾಡ್ತಿದೆ ಅಂತಲೇ ಹೇಳಿದೆ. ಆದರೆ ಮಂಗಳವಾರ ನಮ್ಮೂರಲ್ಲಿ ಶಾವಿಗೆ ಕಾಯಲು ಮತ್ತು ಗುಜ್ಜು 4 ಕಿಲೋ ಕಾಳು ತುಂಬ ಎಳ್ಳು ಮಮ್ಮಿ ಆಯ್ತಾ ಇದು ಎಳ್ಳಾಯ್ತು. ಏನಾಗಂದ್ರ ಕೈಲಿ ಎಲ್ಲ ಕೆಲಸ ಮುಗೀತು. ಈಗ ಶಾವಿಗೆ ಎಲ್ಲ ಒತ್ತಿದ್ದಾಯಿತು. ಇನ್ನೂ ಒಂದು ಸಲ ಮಾಡ್ದು, 2 ಸಲ ಕಾಯಲು ಎಲ್ಲ. ಈಗ ದೇವ್ರಿಗೆ ಎಲ್ಲ ಮಾಡಾಯಿತು. ಈಗ ದೇವರಿಗೆಲ್ಲ ಎಡೆ ಕೊಡೋಕೆ ಹೋಗಾಯ್ತು. ನಮ್ಮ ಅಜ್ಜಿ ಎಲ್ಲ ತಗೊಂಡು ಹೋದ್ರು. ಅಲ್ಲಿ ದೇವಸ್ಥಾನ ದೇವ್ರು ಇಟ್ಟಿರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಎಡೆ ಕೊಡ್ತಾರೆ. ಅದೆಲ್ಲ ಕೊಟ್ಟು ಬಂದರು. ಇನ್ನೇನು ಊಟ ಮಾಡಬೇಕಷ್ಟೇ. ಈಗ ನಾನೀಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೆ. ನಾವು ನೈಟೇ ಹೋಗ್ತೀವಿ ದೇವಸ್ಥಾನಕ್ಕೆ. ಬೆಳಿಗ್ಗೆ ಹೊತ್ತು ಮರಿ ಹೊಡಿಯೋದೆಲ್ಲ ಇರುತ್ತೆ ಅಲ್ವಾ ಅಂದ್ಬಿಟ್ಟು ಇವಾಗಲೇ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರ್ತೀವಿ. ಸೊ ಲೈಕ್ ಸಾಂಗ್ ಹಾಕ್ಬಿಟ್ಟಿದ್ದಾರೆ ಆಯಿತಾ, ಅದಕ್ಕೆ ನನಗೆ ಚೆನ್ನಾಗಿರ್ತೈತೆ. ಇವಾಗ ನಾಳೆ ಚಿಕನ್ ಸುಕ್ಕ ಮಾಡೋಕ್ಕೆ ಮಸಾಲ ರೆಡಿ ಮಾಡ್ಕೊಡೋದು. ನಾಳೆ ಚಿಕನ್ ಸುಕ್ಕ ಮಾಡೋಕ್ಕೆ ಮಸಾಲ ರೆಡಿ ಮಾಡ್ಕೊಡ್ತೀವಿ. ಇವತ್ತೇ ನಾಳೆ ಆಗ ಜಾಸ್ತಿ ಟೈಮ್ ಕೆಜಿಗೆ ಎಷ್ಟು ಹಾಕ್ತೀಯ? 1 kg ನಾನು ಒಂದು 5 ಹಾಕ್ಬೋದೇನು. ಒಂದು ಬೇಡ 2 3 ಸಾಕು 4 ಸಾಕು ಸಾಕು ಚೆನ್ನಾಗಿ ಬರುತ್ತೆ ಅಂತ ಮಾಡಬೇಕಾಯ್ತಾ. ಯಾರು ಚೆನ್ನಾಗಿಲ್ಲ ಅಂದ್ಕೊಂಡು ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಮಾಡ್ತೀನಿ, ಆವಾಗ ಚೆನ್ನಾಗಿ ಬರುತ್ತೆ. ಜೀರಿಗೆ ಮೆಣಸಿನ್ಕಾಯಿ, ಲವಂಗ, ಬೆಳಗ್ಗೆ ಮೆಣಸಿನ್ಕಾಯಿ, ಧನಿಯಾ ಆಯ್ತಾ ಮಮ್ಮಿ? ಸೊ ನಮ್ಮಮ್ಮ ಆಯಿತು ನೋಡಿ. ಇಷ್ಟು ಮಸಾಲೆ ಬೇಕಾಗುತ್ತೆ ಅಷ್ಟೇ, ಡೀಪಾಗಿ ತೋರಿಸಲ್ಲ. ಮಾಮೂಲಿ ಎಲ್ಲರೂ ಮಾಡೋಕ್ಕೇನೆ ಸದ್ಯಕ್ಕೆ ಇಷ್ಟು ತೋರಿಸ್ತಾ ಇದೆ. ಡ್ರೈ ರೋಸ್ಟ್ ಮಾಡ್ಕೊಡ್ತೀನಿ ನಾನು. ಏನೋ ಒಂಥರ ಚೆನ್ನಾಗಿ ಹಾಕಿದ್ದೀನಿ ಅಪ್ಪ. ಎಷ್ಟು ಕುಂಕುಮ ಇಟ್ಟಿದ್ದೀನಿ ಮಕ್ಳಿಗೆ ಎಷ್ಟು ಚಂದ.
ನಮ್ಮನೇಲಿ ಏನ್ ಗೊತ್ತಾ, ಶಾವಿಗೆನ ಗೌರಿ ಹಬ್ಬ ಮಾಡ್ತಾನೆ ಇರ್ತಾರೆ. ಇವ್ರಿಗೆ ಇಷ್ಟಪಟ್ಟು ಕಳಿಸ್ಬೇಕು, ಅವ್ರಿಗೆ ಇಷ್ಟಪಟ್ಟು ಕಳಿಸ್ಬೇಕು, ಕೊಟ್ಟು ಕಳಿಸುವ ಮಾಡಿ ಇವಾಗ ಮೆಣಸು ಸ್ವಲ್ಪ ಜೀರಿಗೆ 50 ರೂಪಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ತೀವಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಸಪ್ರೇಟ್ ರೋಸ್ಟ್ ಮಾಡ್ಕೊಡ್ತೀವಿ ಅಂದ್ರೆ ಇದೆಲ್ಲ ರೋಸ್ಟ್ ವಿಡಿಯೋ ಆಗ್ತದೆ ನಂಗೆ ಗೊತ್ತೇ. ಇದು ಮೆಣಸಿನ್ಕಾಯಿ ಇದು ಈಗ ಸಿಕ್ಕಾಪಟ್ಟೆ ಗಾಟ್ ಬರ್ತದೆ. ನಮ್ಮನೆಗೆ ನೆಂಟರು ಬರ್ತಾ ಇದ್ದಾರೆ, ಮತ್ತೆ ಒಬ್ಬೊಬ್ಬರಾಗಿ ಈಗ ನನ್ನ ಫೇವ್ರೆಟ್ ಸಾಂಗ್ ಬಂದ್ಬಿಟ್ಟು ಇದೊಂದು ಮಿಕ್ಸಿಲಿ ಆಡ್ಸೋದು ಅಷ್ಟೇ, ಬಾಕಿ ನನಗೆ ಇಬ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಗೊತ್ತಲ್ವಾ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು, ರೆಡಿ ಆಗಬೇಕು. ಇವಾಗ ಟೈಮ್ ಆಗೋಯ್ತು. ಈಗೇನೆ ನಾನು ಕಡ್ಲೆಲ್ಲ ಊಟ ಹಾಕಿಸ್ತಾರೆ. ಇವತ್ತು ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಎಲ್ಲರಿಗೂ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ರೆಡಿ ಆಯಿತು ಎಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ತಗೊಂಡಾಯ್ತು. ರೆಡಿಯಾಗೋದು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಇವಾಗ ಹೋಗ್ತಾ ಇದ್ದೀನಿ, ಬಂದು ಸಿಗ್ತೀನಿ ನಿಮಗೆ. ನೀವೆಲ್ಲ ಹೋಗಿರೋದು ನಾನು ಅಡುಗೆ ಮಾಡ್ತಿರ್ತೀನಿ. ಕತ್ತಲೆ ಅವರು ಒಳಗಡೆ ಈಗ ಬಂದೊಳಗೆ ಅವ್ವ ಯಾರಿಗೆ ಯಾವಾಗ ಕತ್ತಲೆ ಕತ್ತಲೆ ಕತ್ತಲೆ. ತಾನೇ ಮನೆಗೆ ಬಂದ್ವಿ. ಈಗ ತಾನೇ ಮನೆಗೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಫುಲ್ಲು ರಶ್ ಇತ್ತು. ಎಷ್ಟು ರಶ್ ಅಂದರೆ ತುಂಬ ರಶ್ ಇತ್ತು. ದೇವಸ್ಥಾನ ಅಲ್ಲಿ ಇನ್ನೊಂದು ದೇವಸ್ಥಾನ ತನಕ ನಿಂತುಬಿಟ್ಟಿದ್ರು. ಯಾವಾಗಲೂ ಬೇಗ ಹೋಗ್ತಿದ್ರು ಆಯಿತಾ. ಈ ಸಲಿನ ಸ್ವಲ್ಪ ಲೇಟಾಗೋಯ್ತು. ಹೆಂಗಾದರೂ ಒಟ್ಟಿನಲ್ಲಿ ಕಾದು ದೇವ್ರದ್ದು ತಾಯಿ ಮುಖ ನೋಡುವಾಗಿರೋ ನೆಮ್ಮದಿ ಬಿಡಿ. ನಿಂತ್ಕೊಂಡಿದ್ದೇನು ಅನಿಸಲ್ಲ. ತುಂಬ ಖುಷಿ ಆಯಿತು. ಏನೋ ಒಂದು ವರ್ಷದಿಂದ ಕಾಯ್ತೀವಿ ಈ ಟೈಮಿಗೆ.
ಸೊ ನಾನು ಅವ್ರ ಜೊತೆ ನಿಮ್ಗೊಂದು ವೀಡಿಯೋ ತೊಗೊಂಡೆ ನೋಡಿನಿ, ಆಮೇಲೆ ಹಾಕಿರ್ತೀನಿ ಕ್ಲಿಪ್ಪಿಂಗು. ಊಟ ಎಲ್ಲ ಆಯಿತು. ನಂದು ಡ್ರೆಸ್ಸೇ ನಿಮಗೆ ತೋರ್ಸೋಕ್ಕೆ ಹೋಗಿಲ್ಲ. ಈ ಡ್ರೆಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೇನೇ ತಗೊಬಂದಿದ್ದು ನಾನು. 2 ಮಂತ್ಸ್ ಆಗಿ ತೊಗೊಂಡು ಅಯ್ಯೋ ಎಕ್ಸ್ಚೇಂಜ್ ಮಾಡಿಬಿಡಲ್ಲ ಏನು ಅಂತ ಇನ್ನೊಂದು ಎಕ್ಸ್ಚೇಂಜ್ ಮಾಡಿಬಿಟ್ಟೆ. ಇದು ಜಾಸ್ತಿ ಇಷ್ಟ ಆಯಿತು ನನಗೆ, ಪಿಂಕು. ಸೊ ಪಿಂಕ್ ಮಾಡಿಕೊಂಡೆ. ಅದೊಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಅದು ಗೌರಿ ಹಬ್ಬಕ್ಕೆ ಹಾಕೋತೀನಿ ಅವಾಗ ನೋಡಿ. ನಾಳೆ ಸೀರೆ ಹಾಕೋತೀನಿ. ಅವ್ರು ಇನ್ನೂ ಬ್ಲೌಸೇ ಕೊಟ್ಟಿಲ್ಲ, ಅದು ಏನು ಮಾಡಿರ್ತಾರೋ. ಫೋನ್ ಮಾಡಿದೆ, ರಿಸೀವೇ ಮಾಡಲಿಲ್ಲ. ಇನ್ನೊಂದ್ಸಲ ಕೇಳ್ಬಿಟ್ಟು ಮಾಡಬೇಕು. ಇವಾಗ ಈ ವಾರ ಎಲ್ಲ ಬಿಡಿಸ್ಬೇಕು, ಅದೇ ಬೇಜಾರು. ನಮ್ಮ ಮಮ್ಮಿಗೆ ಮೆಹಂದಿ ಹಾಕ್ಬೇಕು ಇವಾಗ ನಾನು. ಇವತ್ತೇ ಎಲ್ಲರೂ ಬಂದ್ಬಿಟ್ಟಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ. ಪೂಜೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ದೇವ್ರನ್ನೆಲ್ಲ ಚೆನ್ನಾಗಿ ನೋಡಿದ್ದಾಯಿತು. ತುಂಬ ಖುಷಿ ಆಯಿತು ನನಗಂತೂ. ಹೇಳಿ ಸಾಕಾಯಿತು, ಖುಷಿ ಆಯಿತು ಅಂತ. ನೆಂಟರೆಲ್ಲ ಏನು ಬರೋದು, ಗಿಜಿ ರೋಡೆಲ್ಲ ಫುಲ್ಲು ಬೈಕ್ ಸೌಂಡು. ಮೈಕ್ ಹಾಕಿರೋದ್ರಿಂದ ಸೌಂಡು ವರ್ಷ ಪೂರ್ತಿ ಕಾಯೋದಕ್ಕಿಂತ ಟೈಮಿಗೆ ನನಗಂತೂ ತುಂಬ ಖುಷಿ ಆಯಿತು. ಇನ್ನು ಮತ್ತೆ ನಾಳೆಗೆ ಇನ್ನೊಂಥರ ಎನರ್ಜಿ. ನಾಳೆ ಬ್ಲೌಸ್ ಬೇರೆ ಅದೇನು ಮಾಡಿರ್ತಾರೋ ಗೊತ್ತಿಲ್ಲ. ನಂಗೊಂಥರ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.